50-60 ಕಿಲೋಮೀಟ್ರ್ ಕಾಡಿನಲ್ಲಿ ಪಾದಯಾತ್ರೆ ನೋಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಶ್ರೀಶೈಲ ಯಾತ್ರೆ ಪಾರ್ಟ್ 2ಗೆ ಸ್ವಾಗತ ರೀ. ಈ ವಿಡಿಯೋ ಒಳಗೆ ನಿಮ್ಗೆ ವೆಂಕಟಾಪುರಂ ಟು ಶ್ರೀಶೈಲ ಪಾದಯಾತ್ರೆ ಮಾಡೋದನ್ನು ತೋರಿಸ್ತೀವಿ ರೀ. ಮತ್ತು ಇಲ್ಲಿ ಯಾವ್ಯಾವ ಕಡೆ ಕಾಡಿನಲ್ಲಿ ಪ್ರಸಾದ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ ಇರುತ್ತೆ ಅನ್ನೋದನ್ನು ತೋರಿಸ್ತೀವಿ ರೀ. ಬರ್ರಿ. ಈಗ ನಮ್ಮ ಗಾಡಿ ಮಹಾನಂದಿಯಿಂದ ವೆಂಕಟಾಪುರ ಕಡೆ ಹೋಗಕ್ಕೆ ಕುಂತಿತ್ರಿ. ಆಗ ನಮ್ಮ ಡ್ರೈವರು ವೆಂಕಟಾಪುರದಿಂದ ಹೋಗುವ ರಸ್ತೆಯಾಗನ ಕಲಬುರಗಿ ಬೆಕ್ತಾದಿಗಳಿಂದ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ದರು. ಅಲ್ಲಿ ಹೋಗಿ ನಮ್ಮ ಗಾಡಿಯವರು ಎಲ್ಲರೂ ಸೇರಿ ಮಧ್ಯಾಹ್ನ ಪ್ರಸಾದ ಮಾಡಿ ಮತ್ತೆ ಗಾಡಿ ಹತ್ತಿ ವೆಂಕಟಾಪುರಂ ಕಡೆ ಪ್ರಯಾಣ ಬೆಳೆಸಿದ್ವಿ. ಕೊನೆಯದಾಗಿ ವೆಂಕಟಾಪುರಂಗೆ ಬಂದು ಇಳಿದ್ವಿ ರೀ. ಅಲ್ಲಿದ್ದರೆ ನಮ್ಮ ಪಾದಯಾತ್ರೆ ಚಾಲು ಆಗುತ್ತೆ ನೋಡ್ರಿ. ಮೊದಲಕ್ಕೆ ಇದ್ದು ಹುಮ್ಮಸ್ಸು ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡೋತನೂ ಹಂಗೆ ಇರುತ್ತೆ ನೋಡ್ರಿ. ನಿಮ್ಗೇನಾದರೂ ಹೋಗುವಂತಾಗ ಬೇಸರ ಅನಿಸ್ತಂತಂದ್ರೆ ಮಲ್ಲಯ್ಯನ ಕಂಬಿ ಹಿಡಿದ್ರೆ ಮನಸ್ಸು ಭಾಳ ಹಗರ ಆಕೈತೆ ನೋಡ್ರಿ. ಶ್ರೀಶೈಲ ಪಾದ ಯಾತ್ರೆ ಮಾಡೋ ನೋಡ್ರಿ. ಶ್ರೀಶೈಲ ಪಾದಯಾತ್ರೆ ಹೊಂಟಿ ನೋಡ್ರಿ. ಕಾಡ ಕಗ್ಗತ್ತಲ್ನಾಗ ಹೋಗುದು ನೋಡ್ರಿ. ಆತಂಪುರ್ಲಿದ್ರೆ ಹಿಂಗೆ ನಡ್ಕೊತ ಹೋಗ್ತೀವ್ರಿ. ಸ್ಟಾರ್ಟಿಂಗ ಒಂದು 3-4 ಕಿಲೋಮೀಟ್ರು ಹಂಗೆ ರಸ್ತೆ ಮಧ್ಯದೊಳಗೆ ಹೋಗೋ ಮುಂತಕ ಈ ಥರ ಮ್ಯಾಪ್ ಹಾಕಿರ್ತಾರೆ ನೋಡ್ರಿ. ಇದು ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದನ್ನು ಸೂಚಿಸ್ತೈತೆ ರೀ. ಹಂಗೆ ದಾರಿ ಒಳಗೆ ಹೋಗೋ ಮುಂತಕ ಎಲ್ಲರೂ ಕಟ್ಟಿರಂತಂದು ನಾವು ಒಂದು ಮನೆ ಕಟ್ಟೆ ಬಿಟ್ಟಿವಿ ನೋಡ್ರಿ. ಏನೋ ಮಲ್ಲಯ್ಯನ ಕೃಪೆ ಆದ್ರೆ ಮನೆ ಒಂದು ಆದ್ರೆ ಚಲೋ ಆಗುತ್ತೆ ನೋಡ್ರಿ. ಅಲ್ಲಿದ್ರೆ ಮತ್ತೆ ಪ್ರಯಾಣ ಬೆಳೆಸಿದ್ವಿ ರೀ. ಸುಮಾರು 4-5 ಕಿಲೋಮೀಟ್ರ್ ನಾವು ಕಡಿಬಾಗಿಲು ಇರನ್ನ ಮುಟ್ಟಬೇಕಂದ್ರೆ 4-5 ಕಿಲೋಮೀಟ್ರ್ ಆಗತ್ತೆ ರೀ. ದೋಸ್ತ ಕುರಿ ಎಲ್ಲಿ ಬಿಟ್ಟಿಲಿ? ನೋಡಿ ಇಲ್ಲೇ ಎಲ್ಲಾರ ಹೋಗ್ಯಾವ ನೋಡಿ. ಮತ್ತೆ ಸಂತ್ಯಾಗ ನಮ್ಮ ದೋಸ್ತ್ ನೋಡ್ರಿ ಇಲ್ಲಿ ಕುರಿ ಹುಡ್ಕ್ಯಾಡಕ್ ಬಂದಾನ. ಶ್ರೀಶೈಲ ಪಾದಯಾತ್ರೆ ಮಾಡೋದು ಕುರಿ ಹುಡ್ಕ್ಯಾಡಕ್ ಬಂದನ್ರಿ ನಮ್ಮ ದೋಸ್ತ. ಕುರಿನ ಸಮಕ್ಕೆ ಪಾದಯಾತ್ರೆ ಕರ್ಕೊಂಬಂದಂತ ಮೊದಲ ಏಕೈಕ ವ್ಯಕ್ತಿ ಇವನ ನೋಡ್ರಿ. ನಮ್ಮ ಅಪರೂಪದ ಹನುಮಂತ. ವಿಡಿಯೋ ಮಾಡ ಅಂತಾರಲಿ ಅವರು. ಇದು ಅಂಬ್ಳಿಹಾಳ ನೋಡ್ರಿ. ಈ ಥರ ಮಸ್ತಿ ಮಾಡ್ಕೊಂತ ಕಡೆಕ ಬಂದೀವ್ರಿ. ಕಡಿಬಾಗಿಲಿಗೆ ಇರಾನಾಗ್ರಿ ಹೆಂಗೆ ಬಂದ್ವಿ ಅಂತ ಗೊತ್ತಾಗಲಿಲ್ಲ ನೋಡ್ರಿ. ಮಸ್ತಿ ಮಾಡ್ಕೊಂತ ಇದ ನೋಡ್ರಿ ಕಡಿಬಾಗಿಲು ಇರಾನನ್ ಗುಡಿ ರೀ. ಈಗ ನಿಮ್ಗೆ ಒಳಗೆ ತೋರಿಸ್ತೀವಿ ನೋಡ್ರಿ. ಇದೆಲ್ಲ ಕಡಿಬಾಗಿಲು ಇರಾನಂದ ಒಳಗಿಂದ್ರಿ. ಇದು ಕಡಿಬಾಗಿಲು ಇರಾನನ್ ಮೂರ್ತಿ ನೋಡ್ರಿ. ಭಾಳ ಹಳೆಯ ಕಾಲದ್ದೈತೆ ನೋಡ್ರಿ ಇದು. ಈ ವೀರಭದ್ರೇಶ್ವರ ಸ್ವಾಮಿ ಇಲ್ಯಾಕೆ ಬಂದು ನೆಲೆಸ್ಯಾರ ಅಂತ ಕೇಳಿದ್ರೆ ಮಲ್ಲಯ್ಯನ ಆಜ್ಞೆ ಪ್ರಕಾರ ಈ ಸಂಪೂರ್ಣ ನಲ್ಲಮಲ್ಲ ಬೆಟ್ಟವನ್ನ ಕಾಪಾಡುವಂತಹ ದೇವ್ರು ನೋಡ್ರಿ ಇವರು. ಇಲ್ಲಿ ಅಕ್ಕಿ ಪಾಕೆಟವ್ರು ನೋಡ್ರಿ ಯಾವ ನಮೂನೆ ಅದಾವು. ಇಲ್ಲಿ 5-6 ದಿನದ ಗಟ್ಲೆನ ದಿನಾನು 3 ಹೊತ್ತು ಪ್ರಸಾದ ವ್ಯವಸ್ಥೆ ಇರ್ತೈತೆ ನೋಡ್ರಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡೋರಿಗೆ ಮಲ್ಲಯ್ಯ ದೊಡ್ಡ ಆಶೀರ್ವಾದ ಕೊಡ್ತಾನ್ರಿ. ಕಡಿಬಾಗಿಲು ಏರನಾಗ ಕಾಯಿ ಹೊಡೆದು ಹೋಗ್ಬೇಕಂತಂದು ಎಲ್ಲರೂ ಹೇಳ್ತಾರೆ ನೋಡ್ರಿ. ಅದ್ರ ಸಂಬಂಧ ನಾವು ನಾನೊಂದು ನಮ್ಮ ದೋಸ್ತೊಂದು ಕಾಯಿ ತೊಗೊಂಡು ನೋಡ್ರಿ. ನಾವು ಹೋಗಿ ಕಾಯಿ ಹೊಡೆದು ಮುಂದೆ ನಮ್ಮ ಪ್ರಯಾಣ ಚಲೋ ಆಗಲಿ ಅಂತಂದು ವೀರಭದ್ರೇಶ್ವರಲ್ಲಿ ಬೇಡ್ಕೊಂಡು ಪಾದಯಾತ್ರೆನ ಚಾಲೂ ಮಾಡಿದ್ದೀವಿ ರೀ. ಈಗ ನಿಮ್ಗೆ ತೋರಿಸಿದ್ನೆಲ್ಲ ಆ ಪ್ರಸಾದ ದಾಸೋಹದ್ದು ಸುಮಾರು 10-15 ವರ್ಷಲಿದ್ರೆ ನಡೆಸ್ಕೊಂಬಂದಾರ ಅಂತಂದು ಹೇಳ್ತಾರೆ ನೋಡ್ರಿ. ನಾವೀಗ ರಿಯಲ್ ಆಗಿ ಶ್ರೀಶೈಲದ ಮೆಟ್ಲ ಹತ್ತುವಂತ ಹೊಂಟೆ ನೋಡ್ರಿ. ನಾವು ಇಲ್ಲಿ ಕರೆಕ್ಟ್ ಬಿಟ್ಟಾಗ 4 ಗಂಟೆ ಆಗಿದ್ರಿ. ಇಲ್ಲಿದ್ರೆ ನಾವು ಎಷ್ಟು ಗಂಟೆಗೆ ಅಲ್ಲಿ ಹೋಗಿ ಮುಟ್ತೀವಿ ಅಂತಂದು ಟಿಕೆಟ್ ಹೇಳ್ತೀವಿ ರೀ. ಕಾಲು ಭಾಳ ಸರಿತಾವ್ರಿ. ಹುಷಾರಾಗಿ ಹೋಗ್ಬೇಕು ನೋಡ್ರಿ. ನೋಡ್ರಿ ಇಂಥ ಕಲ್ಲು
ಕಟ್ಗೆಯಾಗ ನಾವು ಹೋಗೋದಾಗಿತ್ತು. ಈ ಬಡಗಿಲಿದ್ರ ನಮಗೆ ಅಡ್ಡಾಡಕ್ಕೆ ಭಾಳ ಅನುಕೂಲ ಆಗತ್ತೆ ನೋಡ್ರಿ. ಫ್ರಂಟ್ ಮಾಡೋಣ ಸೌಕರ್ಯ ಹ್ಯಾಂಡ್ ಮಾಡತ್ತೆ. ಸಿರುಗಿರ ಸುತ್ತ ಜಂಗಲ್ ರೀ. ಆಗಿನ ಕಾಲದಾಗ ಇಂಥ ದೊಡ್ಡದು ದ್ವಾರ ಬಾಗ್ಲ ಇಂಥ ಕಾಡಿನಾಗ ಕಟ್ಟ್ಯಾರ ಅಂತ ಗ್ರೇಟ್ ಅಲ್ರಿ. ಮತ್ತು ಇಲ್ಲಿ ನೋಡ್ರಿ ಇಂಥ ದೊಡ್ಡದು ದ್ವಾರ ಬಾಗ್ಲ ರೀ. ಇಂಥ ಕಾಡು ಗೊತ್ತನ್ಯಾಗ ಇಂಥ ಕಾಡಿನ್ಯಾಗ ಕಟ್ಟ್ಯಾರ ಅಂತಂದ್ರೆ ನಮ್ಮ ರಾಜ್ಯ ಇತಿಹಾಸ ಇಷ್ಟು ಮಸ್ತ್ ಇತ್ತು ಅಂತಂದು ತಿಳ್ಕೊಬೋದ್ರಿ. ಇದನ್ನ ನಮ್ಮ ಕನ್ನಡಿಗ ರಾಜರ ಕಟ್ಟಿರ್ತಾರ್ರಿ, ಮತ್ತೆ ಯಾರು ಕಟ್ಟಿರಕ್ಕೆ ಸಾಧ್ಯನೇ ಇಲ್ರಿ. ಹಿಂಗೆ ನಡ್ಕೊಂಡು ಬರೋ ಮುಂತಕ್ಕ 2ನೇ ಮಹಾದ್ವಾರ ಸಿಗುತ್ತೆ ನೋಡ್ರಿ ಇಲ್ಲಿ ನಮಗೆ. ಕಡ್ಡಿಬಾಗ್ಲಿದ್ದ ಇದು 2ನೇ ಮಹಾದ್ವಾರ ರೀ. ಫುಲ್ಲು ಜಂಗಲ್ ರೀ ಇದು. ಬರ್ರಿ ನೋಡ್ರಿ ಮುಂಚೆ ಎಷ್ಟೋತನ ಮ್ಯಾಗ ಹತ್ಕೊಂತ ಬಂದಿರಿ. ಇಳ್ಕೊಂತ ಹೋಗ್ಬೇಕು ನೋಡ್ರಿ. ಬರೀ ಹತ್ತದ ಹೇಳಿದ್ ನೋಡ್ರಿ ಗುಡ್ಡ. ಆ ಕಾರಣ ಕರ್ಕೊಂಬಂದಾರ ನೋಡ್ರಿ. ಅನ್ನಾರ ಎಲ್ಲಿದ್ರ ರೀ? ಇಂಡಿಯಾ ರೀ, ಬೀಳಿಗೆ ರೀ, ಬಾಗಲಕೋಟೆ ನಮ್ಮ ಜಿಲ್ಲಾನ ಅಲ್ಲ, ನಮ್ಮ ಜಿಲ್ಲಾದವ್ರ ಅವರು. ಬೇರೆ ರಾಜ್ಯನಾಗ ನಮ್ಮ ಭಾಷೆ ಕೇಳಿದ್ರನ ಅಮೃತ ಅನ್ಸತ್ರಿ. ಅಂತಾದ್ರಾಗ ನಮ್ಮ ಜಿಲ್ಲಾದವ್ರು ಭೇಟಿ ಆದ್ರೆ ಇನ್ನೂ ಭಾಳ ಖುಷಿ ಆಗತ್ತೆ ನೋಡ್ರಿ. ನೋಡ್ರಿ ಎತ್ತು ಸಹ ಮಲ್ಲಯ್ಯನ ದರ್ಶನಕ್ಕೆ ಬರಾವಂತಾವ್ರಿ. ಹೆಂಗ್ರಿ ನಮ್ಮ ಮಲ್ಲಯ್ಯಂದ ಮಹಿಮಾ. ನಾವು ಕಾಡಿನಾಗ ನಡ್ಕೊತ ಬರ್ಬೇಕಂದ್ರೆ ಇಂಥವು 7 ಕೊಳ್ಳ ದಾಟ್ತೀವಿ ರೀ ಟೋಟಲ್. ಕಡಬಾಗ್ಲಿ ಇರನ್ಲಿದ್ರೆ ಬರೋಂಥ ಕಷ್ಟ ನಮಗೆ ಭಾಳ ತ್ರಾಸ ಆಗತ್ತೆ ರೀ. ಅಲ್ಲಿ ಗುಡ್ಡ ಹತ್ಬೇಕಂತಂದ್ರೆ ಅಲ್ಲಿದ್ರೆ ನೀವು ಬರ್ಬೇಕಂತಂದ್ರೆ ಈ ಥರ ಪ್ಲೇನ್ ದಾರಿ ಐತ್ರಿ, ಆರಾಮ್ ನಡ್ಕೊಂತ ಬರ್ಬೋದು. ಇನ್ನು ಮುಂದೆ ಬರ್ತಾ ಒಂದೊಂದು ಇರ್ತಾವ್ರಿ, ಒಂದೊಂದು ಇಳು ಇರ್ತಾವ್ರಿ. ಎಲ್ಲ ಗುಡ್ಡ ಹತ್ತಿ ನಡ್ಕೊಂತ ಬರ್ಬೋದು. ರಾತ್ರಿನ ಆಯ್ತು ನೋಡ್ರಿ. ರಾತ್ರಿ ಹಾಕುಲೆ ನಮ್ಮ ಹೊಟ್ಟೆನೂ ಗಂಟೆ ಬಿಡಕ್ಕೆ ಚಾಲೂ ಮಾಡ್ತಾವೆ ನೋಡ್ರಿ. ಅದಕ್ಕೆ ಅಂತಂದು ಸೀದಾ ಬಂದಿವ್ರಿ ಬಿಜಾಪುರ ಅವ್ರು ಮಾಡಿಸುವಂತಹ ಈ ದಾಸೋಹಕ್ರಿ. ಮೊದಲು ಮಾಡೋ ಈ ವಿಡಿಯೋದೊಳಗೆ ಈ ಪ್ರಸಾದ ಬಗ್ಗೆ ನಿಮ್ಗೆ ಹೇಳಕಬೇಕ್ರಿ. ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡೋರಿಗೆ ಬಹಳ ಅನುಕೂಲ ಆಕೈತೆ ನೋಡ್ರಿ. ಸುಮಾರು 25 ಕಿಲೋಮೀಟ್ರ್ನು ಯಾವುದೇ ಗುಡ್ಗಾಡಿನೊಳಗೆ ನಮಗೆ ದಾಸೋಹ ಸಿಗಂಗಿಲ್ಲ ರೀ. ನಾವು ಕಡೆಬಾಗಲ್ದಾಗ ಏನು ಊಟ ಮಾಡಿದಷ್ಟೇ ಕರೆ ರೀ, ಮುಂದೆ 25 ಕಿಲೋಮೀಟ್ರ್ ಗಟ್ಲೆನ ಎಲ್ಲಿ ನಮಗೆ ದಾಸೋಹ ಸಿಗಂಗಿಲ್ಲ ರೀ. ಅಲ್ಲಿದ್ರೆ ನಡ್ಕೊತ ಬರುವ ಪಾದಯಾತ್ರೆಗಳಿಗೆ ನಡ್ಬರ್ಕ ಏನಾರ ಆದರೂ ಕೇಳೋರು ಇರಂಗಿಲ್ಲ ರೀ. ಅಂಥ ಟೈಮ್ನಾಗ ಈ ಬಿಜಾಪುರ ಮಂದಿ ಪ್ರಸಾದ ವ್ಯವಸ್ಥೆನ ಮಾಡಿಸಿಟ್ಟಾರ ನೋಡ್ರಿ. ಪ್ರಸಾದ ವ್ಯವಸ್ಥೆ ಅಷ್ಟೇ ಅಲ್ರಿ, ಇಲ್ಲಿ ವೈದ್ಯಕೀಯ ವ್ಯವಸ್ಥೆನೂ ಮಾಡ್ಯಾರ್ರಿ. ಇಲ್ಲಿ ಉಪಾಧ್ಯಕ್ಷಗೆ ನಾವು ಭೇಟಿಯಾಗಿ ಕೇಳಿದ್ವಿ ರೀ. ಇಲ್ಲಿ ಸುಮಾರು 460 ಮಂದಿಯಷ್ಟು ಗಂಡ್ಮಕ್ಳು ಹಾಗೂ ಒಂದು 50-60 ಮಂದಿಯಷ್ಟು ಹೆಣ್ಮಕ್ಳು ಉಚಿತವಾಗಿ ಸತತ 7 ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಪ್ರಸಾದ ತಯಾರಿಸಕ್ಕ ಮತ್ತು ನೀಡಕ ಉಚಿತವಾಗಿ ಸೇವೆಯನ್ನು ಕೊಡ್ತಾರೆ ನೋಡ್ರಿ. ಈ ಪ್ರಸಾದ ಸೇವೆಯನ್ನು 25 ವರ್ಷದಿಂದ ನಡೆಸ್ಕೊಂತ ಬಂದಾರ ನೋಡ್ರಿ. ಅಲ್ಲೇ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಬಂದು ಎಷ್ಟೋ ಮಂದಿ ಈ ಜಾಗದಾಗ ಮಕ್ಕೊಂಡಿದ್ದು ಹೋಗ್ತಾರೆ. ಇದ್ರ ಹೆಸರು ಡೆಂಗನ್ ಪಾಳ್ಯ ಅಂತಂದ್ರೆ ನಾವು ಇಲ್ಲೇ 1-2 ತಾಸು ಮಕ್ಕೊಂಡಿದ್ದು ಕೇಟ ಮುಂದೆ ನಮ್ಮ ಪಾದಯಾತ್ರೆಯನ್ನು ಚಾಲೂ ಮಾಡಿದ್ದೀವಿ ರೀ. ಇಲ್ಲೇನು ನೀವು ನೋಡಾಕುಂತಿರಲ್ಲ, ಇದು ಚುಕ್ಕಿ ತಾರೆ ಏನೂ ಅಲ್ರಿ. ಇದು
ಟಾರ್ಚ್ ಇಟ್ಕೊಂಡು ಕೆಟ್ಟ ಶ್ರೀಶೈಲ ಪಾದಯಾತ್ರೆಯನ್ನು ಮಾಡುತ್ತಿರುವುದು ರಾತ್ರಿ ಹೊತ್ತಿನಾಗ ನೋಡ್ರಿ. ಇದು ಇಲ್ಲಿ ನೋಡವಂತಿರಲ್ಲ, ಒಂದೊಂದು ಕಡೆ ಬಜ್ಜಿ ಅಂಗಡಿ ಹಾಕಿರ್ತಾರೆ ಅಂತ ಕಾಡಿನಾಗನ ಅವನ್ನೆಲ್ಲ ನೋಡ್ಕೊತ ಬೆಳಗ್ಗೆ 5 ಗಂಟೆ ಆಗಿತ್ತು ರೀ. ಬಂದು ಕೆಟ್ಟ ಇಳಿದ್ವಿ ರೀ ಭೀಮನ ಕೊಳಕ್ಕೆ ರೀ. ಇದ ನೋಡ್ರಿ ಭೀಮನ ಕೊಳ ಅಂತಂತ ಕರೀತಾರೆ ರೀ. ದೊಡ್ಡ ಎತ್ತರವಾದಂತಹ ಬೆಟ್ಟದ ಮ್ಯಾಗ್ಲಿದ್ರೆ ನಾವು ಫಸ್ಟ್ ಇಳಿತೀವಿ ರೀ. ವಾಪಸ್ ಕೈಲಾಸ ಬಾಗಿಲಿಗೆ ನಾವು ಹತ್ತೀವಿ ರೀ. ಸೂರ್ಯೋದಯ ಟೈಮ್ನಾಗ ಭೀಮನ ಕೊಳ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಂದ್ರೆ ಎಷ್ಟು ಚಂದ ಕಾಣತ್ತೆ ನೋಡ್ರಿ. ಈಗ ಭೀಮನ ಕೊಳ್ಳಿದ್ರೆ ಕೈಲಾಸ ಬಾಗಿಲಿಗೆ ಯಾತ್ರೆ ರೀ, ಪಾದಯಾತ್ರೆ. ಫುಲ್ ಜಂಗಲ್ ಪಾದಯಾತ್ರೆ ರೀ. ನಮ್ಮ ಹನುಮಂತ ನೋಡ್ರಿ ಅಲ್ಲಿ ಏನೋ ಮಾಡಕ್ ಕುಂತಾನೆ. ಕುಡ್ದಾಗ ಹತ್ತದ ನೋಡ್ರಿ ಪೂರ ಹೈಟ್ ಐತ್ರಿ. ಈಗ ಇರ್ಬೇಕದೆ ಅಂತ ನೋಡ್ರಿ ಇಲ್ಲಿ ಸಾಲ ಆ ನಮೂನೆ ಐತೆ ನೋಡ್ರಿ. ಜಾನ್ರಲ್ರಿ ಇವ್ರು. ಗಣಪತಿ ಅವ್ರಿ ಮಸ್ತ ಮಾತ್ರ. ಕೈಲಾಸ ಬಾಗ್ಲಿಗೆ ಗುಡ್ಡದ ಮ್ಯಾಗ್ಲಿದ್ರ ಭೀಮನ ಕೊಳದ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ. ಈಗ ನಾವು ಹತ್ತಾಕ ಕುಂತೀವ್ರಿ ಕೈಲಾಸ ಪರ್ವತನ. ಕೈಲಾಸ ಪರ್ವತ ಈ ಥರ ನಡ್ಕೊಂತ ಹೋಗೋದು ನೋಡ್ರಿ. ನಾವು ಬಂಗಾರ ಆಗಿರೋ ನಾವು ಸ್ಪೆಷಲ್ ಗುಡ್ಡ ಹತ್ತು ನಮ್ತು ನಾವು ಬಂಗಾರ ಆಗಿರೋ ಹಂಗಾದ ನಮ್ಮ ಕಡೆ ಪದ್ಧತಿ ನಂಗೆ ಐತಿ. 30 ರೂಪಾಯಿ 40 ಕೊಟ್ರಿ. 30 ರೂಪಾಯಿ 30 ರೂಪಾಯಿ ಬರ್ರಿ 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 ಫೈನಲಿ ರೀಚ್ ಕೈಲಾಸ ಬಾಗಿಲ. ನಮ್ಗ ಗೊತ್ತಿಲ್ಲಾರ್ದನ ಕೈಲಾಸ ಬಾಗ ಹತ್ತ ಕೂಡಲೇ ನಮ್ಮ ಕಣ್ಣಾಗ ಆನಂದ ಬಾಷ್ಪ ಸುರಾಕುಂತೀವಿ ರೀ. ಯಾಕಂತ ಕೇಳ್ತಾರ ಅಲ್ಲಿದ್ರೆ ಇಲ್ಲಿ ತನಕ ನಡ್ಕೊಂಡ್ ಬಂದಿರ್ತೀವಿ ರೀ. ಆ ಕೈಲಾಸ ಬಾಗಿಲ ಹತ್ತಿದಾಗ ಸಿಗುವಂಥ ಖುಷಿ ಏನೈತಲ್ಲ ಅದು ಖುಷಿ ಅನ್ನಂಗಿಲ್ಲ ರೀ, ನಮ್ಮ ಪುನರ್ಜನ್ಮನ ಅಂತಾರೆ ನೋಡ್ರಿ. ಅಷ್ಟು ಪುಣ್ಯ ಮಾಡಿ ಬಂದಿರ್ತೀವಿ ರೀ ನಾವು ಈ ಕೈಲಾಸ ಬಾಗಿಲ ಹತ್ತಿದೀವಿ ಅಂತಂದ್ರೆ. ನಿಮ್ಗೆ ಕೈಲಾಸ ಬಾಗಿಲ ಹತ್ತು ಕೂಡ್ಲೇನ ಈ ಥರ ಕಂಬಿ ಹೊತ್ಕೊಂಡು ಹೋಗೋರು ಭಾಳ ಮಂದಿ ಕಾಣ್ತಾರೆ ರೀ. ಇವೆಲ್ಲ ಮಲೈನ್ ಕಂಬಿ ನೋಡ್ರಿ. ಬೇರೆ ಬೇರೆ ಊರುಗಳಿಂದ ಕಂಬಿಯನ್ನು ಹೊತ್ಕೊಂಡು ನಡ್ಕೊತ ಬಂದಿರ್ತಾರೆ ನೋಡ್ರಿ. ಕೈಲಾಸ ಬಾಗಿಲಿದ್ರೆ ಮುಂದೆ ಬರೋ ಮುಂತಕ ಭಾಳ ಕಡೆ ಪ್ರಸಾದ ಇಟ್ಟಿದ್ರಿ. ನಾವು ಒಂದು ಕಡೆ ಹೋಗಿ ಪ್ರಸಾದದ ಸ್ವೀಕಾರ ಮಾಡಿದ್ವಿ ರೀ. ಮಾರ್ಗ ಮಧ್ಯದೊಳಗೆ ನಮ್ಗೆ ಈ ಥರ ಹನುಮಂತ ಸಿಕ್ಕ ನೋಡ್ರಿ. ಈಗ ಗಾಂಧೀಜಿ ನೋಡ್ರಿ ಮನ್ಗಂಡದಾನೆ. ಇಲ್ಲೇ ಸೊಲ್ಲಾಪುರದವರು ನಮ್ಮ ಫೋನ್ ಚಾರ್ಜ್ ಇದ್ದಿಲ್ಲ, ಅದ್ರ ಸಂಬಂಧ ಚಾರ್ಜ್ ಇಡೋಕೆ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲಿ ಚಾರ್ಜ್ ಮಾಡಿಕೊಂಡು ಡೈರೆಕ್ಟ್ ಬಂದು ಹೇಳಿದ್ವಿ ರೀ ಅಡಕೇಶ್ವರ ಶಿಖರೇಶ್ವರಕ್ಕೆ ರೀ. ಸಾರಿ ಅಡಕೇಶ್ವರಕ್ಕೆ ಒಂದ ಬಂದೀವಿ ರೀ. ಇದೆ ನೋಡ್ರಿ ಅಡಕೇಶ್ವರದಾಗ ಇರುವಂತಹ ಜಾಗ ಎಲ್ಲ ಇದೆ ನೋಡ್ರಿ. ಅಡಕೇಶ್ವರ ದೇವಾಲಯ ನೋಡ್ರಿ. ಇದು ಒಳಗೆ ಹೋಗಕ್ಕೆ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲರಿ. ಒಳಗೆ ಹೋಗ್ಬೋದು, ವಿಡಿಯೋ ಮಾಡೋಕೆ ಅವಕಾಶ ಇಲ್ಲರಿ. ಆದರೆ ಇಲ್ಲಿ ಸರ್ಕಾರ ಮೆಚ್ಚಬೇಕು ರೀ. ಭಾಳ ಕಡೆ ಫಿಲ್ಟರ್ ನೀರು ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಅಲ್ಲಿ ಬಸ್ಸು ಅಷ್ಟೆಲ್ಲ ಪ್ರಯಾಣ ಮಾಡಿಂದ ಈ ಗಣಪ ಬಂದು ನಾವು ಹೋಗಬೇಕು ರೀ. ಯಾಕಂತಂದ್ರೆ ಈ ಗಣಪಗೆ ನಾವು ಬಂದು ಹೋಗ್ಲಿಕ್ಕಂತಂದ್ರೆ ನಮ್ಮದು ಬಂದಿದ್ದೂ ವೇಸ್ಟ್ ಆಗುತ್ತೆ ರೀ. ಯಾಕಂದ್ರೆ ಈ ಗಣಪತಿ ಹೆಸರು ಸಾಕ್ಷಿ ಗಣಪತಿ ನೋಡ್ರಿ. ಸಾಕ್ಷಿ ಗಣಪತಿ ತನ್ನ ಅಪ್ಪಗೆ ಬಂದಂತಹ
ಎಲ್ಲ ಭಕ್ತರ ಹೆಸರನ್ನ ಹೇಳ್ತಾರೆ ನೋಡ್ರಿ. ಅದ್ರ ಸಂಬಂಧ ಇಲ್ಲಿ ಬಂದು ಹೋಗಬೇಕಾಗತ್ತೆ ರೀ. ಅಂದರೆ ನಾವು ಶ್ರೀಶೈಲಕ್ಕೆ ಬಂದಂಗೆ ಇಲ್ಲ ಬರಂಗಿಲ್ಲ ರೀ, ಬಂದಂಗೆ ಆಗಂಗಿಲ್ಲ ಅಷ್ಟ. ಕೊನೆಯದಾಗಿ ನಾವು ಶ್ರೀಶೈಲಕ್ಕೆ ಬಂದು ಮುಟ್ಟಿದ್ದೀವಿ ರೀ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ತಿಳಿಸ್ರಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಶ್ರೀಶೈಲದ ಸಂಪೂರ್ಣ ಇತಿಹಾಸವನ್ನು ನಿಮಗೆ ತಿಳಿಸ್ತೀನಿ ರೀ. ಅದಕ್ಕೆ ಜೈ ಹಿಂದ್ ರೀ.